ನಮಸ್ತೆ ಬಂಧುಗಳೇ, ಗೋವಿಂದಾಸ್ ಅಭಿರುಚಿ ಜಿವಿಯರ್ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತಿನ ಸ್ಪೆಷಲ್ ರೆಸಿಪಿ, ಈ ವಡಾ ಮಾಡಲಿಕ್ಕೆ ಉದ್ದಿನಬೇಳೆ ನೆನೆಸೋದು ಬೇಡ, ರುಬ್ಬೋದು ಬೇಡ. ಅತಿ ಕಡಿಮೆ ಸಮಯದಲ್ಲಿ ತುಂಬಾ ಸರಳವಾಗಿ, ಅಷ್ಟೇ ರುಚಿಯಾಗಿ, ಕ್ರಿಸ್ಪಿಯಾಗಿ, ಮೇಲೆ ಗರಿಗರಿಯಾಗಿ, ಒಳಗಡೆಗೆ ಸ್ಮೂತ್ ಆಗಿರುವಂಥ ಈ ವಡಾನ ಯಾವ ರೀತಿ ಮಾಡಬೇಕು, ಏನೆಲ್ಲ ಸಾಮಗ್ರಿ ಬೇಕು, ಹೇಗೆ ಮಾಡಬೇಕು, ಟಿಪ್ಸು ಟ್ರಿಕ್ಸು, ಮತ್ತು ಕರಿಬೇಕಾದ್ರೆ ಇವಾಗ ಕಲಿತಾ ಇದ್ದವರು ಎಣ್ಣೆಯಲ್ಲಿ ಬಿಡಬೇಕಾದ್ರೆ ಭಯ ಪಡ್ತಿರ್ತಾರೆ. ಅವರು ಕೂಡ ಯಾವ ರೀತಿಯಾಗಿ ಈಸಿಯಾಗಿ ಎಣ್ಣೆಯಲ್ಲಿ ಬಿಡುವಂಥ ಟಿಪ್ಸು ಟ್ರಿಕ್ಸನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಇವಾಗ ಸೌಂಡ್ ಕೇಳಿದ್ರಲ್ವಾ? ಸಖತ್ತಾಗಿರುತ್ತೆ ಬಂಧುಗಳೇ, ತುಂಬಾ ಗರಿ ಆಗಿರುತ್ತೆ. ಇಷ್ಟು ಕ್ರಿಸ್ಪಿ ಆಗಿರುತ್ತೆ ಅಂದರೆ ಅಷ್ಟೇ ರುಚಿಯಾಗಿರುತ್ತೆ. ಇದು ಉದ್ದಿನ ವಡೆಗೆ ಶೆಡ್ ಹಿಡಿದು ಚಾಲೆಂಜ್ ಮಾಡುವಂಥ ವಡಾ ಬಂಧುಗಳೇ. ತಪ್ಪದೆ ಒಂದ್ಸಾರಿ ಟ್ರೈ ಮಾಡಿ ಬನ್ನಿ. ಏನೇನೆಲ್ಲ ಸಾಮಗ್ರಿ ಬೇಕು, ಹೇಗೆ ಮಾಡಬೇಕು ಅಂತ ನೋಡೋಣ ಬನ್ನಿ. ಮೊದಲನೇ ಸ್ಟೆಪ್ಪಿನಲ್ಲಿ ಚಿಕ್ಕ ಕಪ್ಪಿನಿಂದ 1 ಕಪ್ಪಿನಷ್ಟು ಮೀಡಿಯಂ ಗಾತ್ರದ ಅವಲಕ್ಕಿಯನ್ನು ತಗೊಂಡಿದ್ದೀನಿ. ಇದನ್ನು ಅವಲಕ್ಕಿ ಸೂಸ್ಲ ಮಾಡ್ತೀವಲ್ವಾ, ಈ ಕಡೆಗೆ ದಪ್ಪನೂ ಅಲ್ಲ, ಈ ಕಡೆ ತೆಳ್ಳಗನೂ ಅಲ್ಲ, ಮಧ್ಯಂತರದ ಅವಲಕ್ಕಿಯನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಅದನ್ನು ಒಂದು ಪಾತ್ರೆಗೆ ಹಾಕೊಂಡೆ. ನೀಟಾಗಿ ಕ್ಲೀನ್ ಮಾಡಿಕೊಂಡು ತಗೊಳ್ಳಿ. ಅದರಲ್ಲಿ ನೀರು ಹಾಕ್ಬಿಟ್ಟು 2 ರಿಂದ 3 ಸಾರಿ ನೀಟಾಗಿ ನಾವು ಇದನ್ನು ಕ್ಲೀನ್ ಮಾಡಿ ತೊಳ್ಕೊಂಡು ಬರಬೇಕು. ತೊಳ್ಕೊಂಡು ಬಂದೆ. ಇವಾಗ ನೋಡ್ರಿ, ಇದು ಉದುರುದಿದೆ. ಇದರಲ್ಲಿ ನಾ ಯಾವ ಕಪ್ಪಿನಿಂದ ಅವಲಕ್ಕಿ ತಗೊಂಡಿದ್ದೀನಿ ಅದೇ ಕಪ್ಪಿನಿಂದ ಒಂದು ಅರ್ಧ ಕಪ್ಪಿನಷ್ಟು ನೀರನ್ನು ತಗೊಂಡು ಹೀಗೆ ಚಿಮ್ಕರಿಸ್ತಾ ನೀರನ್ನು ಹಾಕಿದನ್ನ ಮುಚ್ಚಿಡಬೇಕು ಬಂಧುಗಳೇ. ಅಷ್ಟರೊಳಗಾಗಿ ನಮ್ಗೆ ಇದಕ್ಕೆ ಏನೇನೆಲ್ಲ ಸಾಮಗ್ರಿ ಬೇಕೋ ಅದನ್ನೆಲ್ಲ ನಾವು ರೆಡಿ ಮಾಡ್ಕೋಬೇಕು. ಈಗ ನೋಡ್ರಿ, ಹೀಗೆ ಜೋಡಿಸಿ ಇಟ್ಕೊಳ್ಳೋದ್ರಿಂದ ಏನಾಗುತ್ತಂದ್ರೆ ನಮ್ಗೆ ಯಾವುದು ಮಿಸ್ ಆಗಲ್ಲ ಬಂಧುಗಳೇ. ಇವಾಗ ಅಷ್ಟರಲ್ಲಿ ನಾವು ರೆಡಿ ಮಾಡ್ಕೊಳ್ಳೋದ್ರಲ್ಲೇ ನಮ್ಮ ಅವಲಕ್ಕಿ ಕೂಡ ನೀಟಾಗಿ ಮೆತ್ತಗಾಗಿದೆ. ನೋಡಿದ್ರಲ್ವಾ, ತೋರಿಸಿದ್ನಲ್ವಾ, ಹಾಗೆ ಮೆತ್ತಗಾಗಬೇಕು. ನಂತರ ಇಲ್ಲಿ ನೋಡ್ರಿ, ದೊಡ್ಡ ಆಲೂಗಡ್ಡೆ ಇತ್ತು ಬಂಧುಗಳೇ ನಂದು. ನಾನು ಮುಕ್ಕಾಲು ಆಲೂಗಡ್ಡೆನ ತಗೊಂಡಿದ್ದೀನಿ, 1 ಆಲೂಗಡ್ಡೆಯನ್ನು ತಗೊಂಡಿಲ್ಲ. 1 ಆಲೂಗಡ್ಡೆಯಲ್ಲಿ 4 ಭಾಗ ಮಾಡಿಬಿಟ್ಟು 3 ಭಾಗನ ನಾನಿಲ್ಲಿ ತಗೊಂಡಿದ್ದೀನಿ ಬಂಧುಗಳೇ. ಅದನ್ನ ಕೈಯಿಂದ ನಾನು ಹೀಗೆ ಪುಡಿ ಮಾಡಿ ಹಾಕೊಂಡೆ. ನಾನು ತುರ್ಕೊಂಡಿಲ್ಲ, ಮ್ಯಾಶು ಮಾಡ್ಕೊಂಡಿಲ್ಲ. ಯಾಕಂದ್ರೆ ನಮ್ಮ ಅವಲಕ್ಕಿ ಜೊತೆಗೆ ನಾವು ಮತ್ತೆ ಮೆತ್ತಗೆ ಮಾಡ್ಕೋತೀವಲ್ವಾ, ಆರಾಮಾಗಿ ಅದು ಮ್ಯಾಶ್ ಆಗುತ್ತೆ. ಅದನ್ನ ನೀಟಾಗಿ ನಾವು ಕಿವುಚ್ಕೊಂಡು ಆದ ನಂತರ ಅದರಲ್ಲಿ 2 ಸ್ಪೂನಷ್ಟು ಫ್ರೆಶ್ ಗಟ್ಟಿಗಿರುವ ಮೊಸರನ್ನ ಹಾಕೊಂಡೆ. 2 ಹಸಿಮೆಣಸಿನ್ಕಾಯಿ ಚಿಕ್ಕಗೆ ಕಟ್ ಮಾಡ್ಕೊಂಡಿರೋದು, ಹಾಗೆ ಕರ್ಬೇವಿನ ಸೊಪ್ಪನ್ನ ಚಿಕ್ಕಗೆ ಕಟ್ ಮಾಡ್ಕೊಂಡಿರೋದು, 1 ಕಪ್ಪಿನಷ್ಟು ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ತೊಳ್ಕೊಂಡು ಕಟ್ ಮಾಡ್ಕೊಂಡಿರೋದು, ಹಾಗೆ ಒಂದು ಸ್ವಲ್ಪ ಕೊಬ್ಬರಿ ತುಂಡನ್ನು ಹಾಕೊಂಡೆ. 2 ಸ್ಪೂನಷ್ಟು, ಒಂದು ಅರ್ಧ ಸ್ಪೂನಷ್ಟು ಹಸಿ ಶುಂಠಿಯನ್ನ ಕಟ್ ಮಾಡ್ಕೊಂಡಿರೋದು, 1 ಗಡ್ಡೆ ಬೆಳ್ಳುಳ್ಳಿಯನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು, ಹಾಗೆ ರುಚಿಗೆ ಅನುಸಾರ ಇಲ್ಲ, ಚಿಕ್ಕ ಸ್ಪೂನ್ ಆದರೆ 1 ಸ್ಪೂನ್ ಹಾಕೊಳ್ಳಿ, ದೊಡ್ಡ ಸ್ಪೂನ್ ಇದ್ರೆ ಅರ್ಧ ಸ್ಪೂನನ್ನ ಉಪ್ಪನ್ನ ಹಾಕೊಂಡು ನೀವು ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಮ ರುಚಿಗೆ ಅನುಸಾರ ಉಪ್ಪನ್ನ ನೀವು ಸೇರಿಸ್ಕೋಬಹುದು. ನಿಮ್ಮ ಖಾರ ಇನ್ನ ಜಾಸ್ತಿ ಬೇಕು ಅನ್ನೋದಾದ್ರೆ ಇನ್ನೊಂದೆರಡು ಮೆಣಸಿಕೆಯನ್ನು ಹಾಕೊಳ್ಳಿ, ಏನು ತೊಂದರೆ ಇಲ್ಲ. ಈ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದರಲ್ಲಿ 1 ಸ್ಪೂನಿನ ಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು, ಅದೇ ಸೇಮ್ ಮೆಜರ್ಮೆಂಟ್ನಲ್ಲಿ ಉಪ್ಪಿಟ್ಟು ರವೆ, ಇದು ಕೂಡ 1 ಸ್ಪೂನಿನ ಮೇಲೆ ಸ್ವಲ್ಪನ ಹಾಕೊತಾ ಇದ್ದೀನಿ. ಈಗ 3 ಮೆಜರ್ಮೆಂಟು ಒಂದೇ ಬಂಧುಗಳೇ. 3 ಇದು ಗೋಧಿ ಹಿಟ್ಟು ಬಂಧುಗಳೇ. ಇದನ್ನು ಕೂಡ ಸ್ಪೂನಿನ ಮೇಲೆ ಒಂದು ಸ್ವಲ್ಪಷ್ಟು ಹಾಕೊಂಡು ನೀಟಾಗಿ ಇದನ್ನ ಕೈಯಿಂದನೇ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾವು ಹಾಕಿರುವಂಥ 3 ಹಿಟ್ಟಿನ ಸಾಮಗ್ರಿ, ರವಾ, ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು, ಮತ್ತು ನಾವು ಮಸಾಲೆ ಎಲ್ಲ ಹಾಕೊಂಡಿದ್ದೀವಲ್ವಾ, ಆಲೂ, ಅವಲಕ್ಕಿ, ಮಿಕ್ಕಿದ್ದೆಲ್ಲ ಮಸಾಲೆ ನೀಟಾಗಿ ಸರಿಯಾಗಿ ಸೇದಬೇಕು. ಚೆನ್ನಾಗಿ ಗಟ್ಟಿಗೆ ನಾದಲಿಕ್ಕೆ ಹೋಗಬೇಡಿ. ಹೀಗೆ ಹಗರವಾಗಿನೇ ಕಲಿಸ್ಕೊಂತಾನೆ ನೀಟಾಗಿ ನೀವು ಹದವಾಗಿ ಬರೋವರೆಗೆ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ರಿ, ಒಂದು ಸಾರಿ ನೀವು ಹೀಗೆ ಉಂಡಿ ಕಟ್ಕೊಂಡು ನೋಡ್ಕೊಳ್ಳಿ. ಗಟ್ಟಿಗೆ ನಾದಲಿಕ್ಕೆ ಹೋಗಬೇಡಿ. ನಾದಿದ್ರೆ ಏನಾಗುತ್ತೆ, ವಡಾ ಅನ್ನೋದು ಜಿಗುಟಾಗುತ್ತೆ, ಗಟ್ಟಿಗಾಗತ್ತೆ, ನಮಗೆ ಹಗುರವಾಗಲ್ಲ, ಫ್ಲಫಿ ಆಗಲ್ಲ, ಗರಿ ಆಗಲ್ಲ. ಈಗ ಕಟ್ಕೊಂಡು ನೋಡಿದ್ರಲ್ವಾ, ನಮಗಿದು ಪರ್ಫೆಕ್ಟ್ ಆಗಿದೆ. ಈಗ ನೋಡ್ರಿ, 1 ಕಪ್ಪಿನಲ್ಲಿ ನೀರನ್ನು ಇಟ್ಕೊಂಡು ಕೈಯನ್ನು ನೀರಿನಲ್ಲಿ ಅದ್ದಿ ಬಿಟ್ಟು ಹೀಗೆ ನಿಮಗೆ ಎಷ್ಟು ಗಾತ್ರದಲ್ಲಿ ಬೇಕೋ ಅಷ್ಟು ಗಾತ್ರದಲ್ಲಿ ಉಳ್ಳಿಯನ್ನು ತಗೊಂಡು ಹೀಗೆ ಗುಂಡಕ್ಕೆ ಮಾಡಿಕೊಂಡು ಹೀಗೆ ನಾವು ಮಾಡ್ಕೋಬಹುದು. ನೀವು ಇದೇ ರೀತಿ ಉಂಡಿ ಮಾಡಿಕೊಂಡು ಉಂಡೆ ಪಕೋಡ ಕೂಡ ಮಾಡ್ಕೋಬಹುದು. ಉಂಡೆ ಪಕೋಡ ಮಾಡಿಕೊಂಡ್ರೆ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಹೀಗೆ ಮಾಡ್ಕೊಳ್ಳಿದ್ರೆ ಎಣ್ಣೆ ಕಡಿಮೆನೂ ಬೇಕಾಗುತ್ತೆ ಬಂಧುಗಳೇ, ನೋಡ್ಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ಈಗ ನೋಡ್ರಿ, ನಾವು ಅಗಲು ಮಾಡಿಕೊಂಡು ಹೋಲ್ ಮಾಡ್ಕೊಳ್ಳೋದ್ರಿಂದ ಒಳಗಡೆಗೆ ಚೆನ್ನಾಗಿ ಬೇಯುತ್ತೆ ಮತ್ತು ನೋಡ್ಲಿಕ್ಕೆ ಕೂಡ ಸುಂದರವಾಗಿರುತ್ತೆ. ನಿಮ್ಗೆ ಹಾಗೆ ಬೇಡ, ನಿಮ್ಮ ಮಸಾಲೆ ವಡೆಗತೆ ಬೇಕು ಅಂತಂದ್ರೆ ಸ್ವಲ್ಪ ಹಿಟ್ಟನ್ನು ಕಡಿಮೆ ತಗೊಂಡು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಹೀಗೆ ಮಾಡ್ಕೊಳ್ಳಿ. ಇದಕ್ಕೆ ನಡು ಹೋಲ್ ಹಾಕ್ಲಿಕ್ಕೆ ಹೋಗಬೇಡಿ. ಈಗ ನೋಡ್ರಿ, ಇಷ್ಟು ಗಾತ್ರದ ದಪ್ಪ ಇದ್ರೆ ಸಾಕು. ಈಗ ನೋಡ್ರಿ, ಹಾಗೆ ಹೀಗೆ 2 ರೀತಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾವ ರೀತಿ ಬೇಕಂದ್ರೆ ಆ ರೀತಿ ಮಾಡ್ಕೋಬಹುದು. ಉಂಡೆ ಪಕೋಡ ಬೇಕಂದ್ರೂ ಕೂಡ ನೀವು ಮಾಡ್ಕೋಬಹುದು. ಈ ಕಡೆಗೆ ಎಣ್ಣೆಯನ್ನು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿ ಆಗ್ತಾ ಇದೆ.
ಇವಾಗ ಬಿಗಿನರ್ಸು ಬ್ಯಾಚುಲರ್ಸ್ಗೆ ಎಣ್ಣೆಯಲ್ಲಿ ಬಿಡಬೇಕು ಅಂತಂದರೆ ಕೈಯಿಂದ ಬಿಡಬೇಕಂದ್ರೆ ಕೆಲವೊಂದು ಸಾರಿ ಕೈ ಸುಡುವ ಚಾನ್ಸಸ್ ಇರುತ್ತೆ, ಭಯ ಬರುತ್ತೆ ಎಣ್ಣೆಯಲ್ಲಿ ಬಿಡಬೇಕಾದ್ರೆ. ಅದಕ್ಕೋಸ್ಕರ ನನಗೆ ಜಾಲಿ ಸೌಟಿಗೆ ಬ್ರಷ್ನಿಂದ ಎಣ್ಣೆಯನ್ನು ಅಪ್ಲೈ ಮಾಡಿಕೊಂಡು ಅದ್ರ ಮೇಲೆ ಇಟ್ಕೊಂಡು ಈಸಿಯಾಗಿ ನಾವು ಬಿಡ್ಬೋದು. ಅದು ಕೂಡ ತೋರಿಸಿದೆ. ನಿಮಗೆ ರೂಢಿ ಇದೆ ಅನ್ನೋದಾದರೆ ಈಗ ನೋಡ್ರಿ ಈ ಕೈಯಿಂದಾನೇ ಬಿಡ್ಬೋದು. ಬಿಗಿನರ್ಸು ಬ್ಯಾಚುಲರ್ಸು ಕೈಯಿಂದ ಬಿಡಲಿಕ್ಕೆ ಹೋಗಬೇಡಿ, ಹುಷಾರಾಗಿ ನಾನು ಮುಂಚೆ ತೋರಿಸಿದ್ನಲ್ವಾ ಜಾಲಿ ಸೌಟಿನಿಂದ ಅದೇ ರೀತಿಯಾಗಿ ಜಾಲಿ ಸೌಟಿಗೆ ಎಣ್ಣೆಯನ್ನು ಅಪ್ಲೈ ಮಾಡಿಕೊಂಡು ಇಟ್ಕೊಂಡು ಈಸಿಯಾಗಿ ಬಿಡಿ ಬಂಧುಗಳೇ. ಯಾವುದೇ ಭಯ ಇಲ್ಲದೆ ಕೈ ಸುಡದೆ ನೀವು ಆರಾಮಾಗಿ ಎಷ್ಟು ಬೇಕಾದರೂ ವಡಾನ ಮಾಡ್ಕೋಬಹುದು. ಸರಳವಾಗಿ ತುಂಬಾ ಸಿಂಪಲ್ ಆಗಿ ಮಾಡುವಂಥ ರೆಸಿಪಿಯನ್ನು ನಾನು ಫುಲ್ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ ಬಂಧುಗಳೇ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಇವಾಗ ನಾವು ಜಾಸ್ತಿ ಬೇಗನೆ ನಾವು ಮಾಡ್ಕೋಬೇಕು ಕಡಿಮೆ ಎಣ್ಣೆಯಲ್ಲಿ ಅಂತಂದರೆ ಅದು ಮೇಲೆ ಬಂದಿರುತ್ತಲ್ವ, ನಾವು ಒಂದೇ ಸಾರಿ ಜಾಸ್ತಿ ಬಿಡಲಿಕ್ಕೆ ಹೋಗಬಾರ್ದು. ಇವಾಗ ಮೇಲೆ ಬಂದು ಸ್ಟಿಪ್ ಆಗಿರುತ್ತಲ್ವ, ಸ್ವಲ್ಪ ಸೈಡ್ ಮಾಡಿಕೊಂಡು ಮತ್ತೆ ಆವಾಗ ನಾವು ವಡಾನ ಬಿಡ್ಬೋದು. ಈಗ ನೋಡ್ರಿ ಆಗಿರೋ ವಡಾನ ನಾನಿಲ್ಲಿ ತೆಗಿತಾ ಇದ್ದೀನಿ. ಒಂದು ಎರಡೂ ಕಡೆಗೆ ನಾವು ಬ್ರೌನ್ ಕಲರ್ ಬರುವ ಹಾಗೆ ಫ್ಲೇಮನ್ನು ಹೈ ಲೋ ಮಾಡ್ಕೊತಾನ ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಯಾಕಂತಂದರೆ ಬರೀ ನಾವು ಲೋನೆಲ್ಲ ಇದನ್ನು ಫ್ರೈ ಮಾಡ್ಕೊಲಿಕ್ಕಿಲ್ಲ, ಬರೀ ಲೋ ಇಟ್ಕೊಂಡ್ರೆ ತುಂಬ ಟೈಮ್ ತೊಗೊಳುತ್ತೆ ಬಂಧುಗಳೇ. ಇವಾಗ ನೋಡ್ರಿ ಎಲ್ಲನೂ ನಾನು ರೆಡಿ ಮಾಡ್ಕೊಂಡಾಯ್ತು. ನೋಡ್ರಿ ಫಸ್ಟ್ ಕ್ಲಾಸ್ ಆಗಿರುವಂಥ ಸೂಪರ್ ಆಗಿರುವಂಥ ನಮ್ಮ ವಡಾ. ಇದನ್ನು ಉದ್ದಿನ ವಡಾ ಅಂತ ಅಲ್ಲ ಅಂತ ಯಾರು ಹೇಳ್ತಾರೆ ಬಂಧುಗಳೇ? ಉದ್ದಿನ ವಡ ಮಾಡಲಿಕ್ಕೆ ಜಾಸ್ತಿ ಸಮಯ ಬೇಕು, ಈ ವಡ ಮಾಡಲಿಕ್ಕೆ ಜಾಸ್ತಿ ಸಮಯ ಬೇಕಿಲ್ಲ. ನಾವು ಯಾವಾಗ ಬೇಕು ಅಂದರೆ ಆವಾಗನೇ ದಿಢೀರಾಗಿ ಮಾಡ್ಕೋಬಹುದು. ಈ ವಡ ಮಾಡಲಿಕ್ಕೆ ಒಂದು ಕಾಳಷ್ಟು ಉದ್ದಿನ ಬೇಳೆನ ಯೂಸ್ ಮಾಡಿಲ್ಲ, ಆದರೂ ಕೂಡ ಉದ್ದಿನ ವಡೆಯನ್ನು ಮೀರಿಸುವಂಥ ರುಚಿ ಈ ವಡ. ನೀವು ಮಾಡಿದ ಮೇಲೆ ಮನೆಯಲ್ಲಿ ಏನು ಹೇಳಲಿಕ್ಕೆ ಹೋಗಬೇಡಿ, ಹಾಗೇನೆ ಕೊಡಿ. ಉದ್ದಿನ ವಡ ಅನ್ಕೊಂಡೇ ತಿಂತಾರೆ ಬಂಧುಗಳೇ. ಕೇಳ್ತಾರೆ ನಿಮಗೆ ಈ ಸಾರಿ ಏನು ವಡ ತುಂಬಾ ರುಚಿಯಾಗಿದೆ, ಉದ್ದಿನ ವಡ ಏನು ಚೇಂಜ್ ಮಾಡಿದ್ಯಾ ಅಂತ ಕೇಳ್ತಾರೆ ಬಂಧುಗಳೇ. ನೋಡ್ತಾ ಇದ್ರಲ್ವ, ಓಪನ್ ಮಾಡಿದ್ರೆ ಗೊತ್ತಾಗುತ್ತಲ್ವ ನಿಮಗೆ ಯಾವ ರೀತಿ ಇತ್ತು ಅಂತ ನೋಡಿದ್ರಲ್ವ. ಇವಾಗ ನೋಡ್ರಿ, ನೀವು ಲಂಚ್ ಬಾಕ್ಸ್ಗೆ ಕ್ಯಾರಿಯರ್ಗೆ ಒಯ್ಯಬೇಕು ಅಂತಂದರೆ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ. ಅಂದರೆ ನೀವು ಬೆಳಗ್ಗೆ ಮಾಡಿದ್ದು ಮಧ್ಯಾಹ್ನ ತಿಂದರೂ ಕೂಡ ಅಷ್ಟೇ ಗರಿ ಆಗಿರುತ್ತೆ, ಮೆತ್ತಗಾಗಲ್ಲ. ಇವಾಗ ತಿಂದಗಾನಿ ತೋರಿಸ್ತೀನಿ ನೋಡ್ರಿ, ಪರ್ಫೆಕ್ಟ್ ಆಗಿರುವಂಥ ವಡ ಬಂಧುಗಳೇ. ಇವಾಗ ಸೌಂಡ್ ಕೇಳಿದ್ರಲ್ವಾ ಸೌಂಡ್ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ. ಈಗ ಪರ್ಫೆಕ್ಟ್ ಆಗಿರುವಂಥ ವಡ ರೆಡಿ ಮಾಡಬೇಕಂದ್ರೆ ನಾನು ಯಾವ ರೀತಿಯಾಗಿ ಟಿಪ್ಸು ಟ್ರಿಕ್ಸು ಎಲ್ಲ ಸರಿಯಾದ ಅಳತೆ ಪ್ರಮಾಣ ತೋರಿಸಿದ್ದೀನಲ್ವಾ, ಸೇಮ್ ಟು ಸೇಮ್ ಅದೇ ಮೆಜರ್ಮೆಂಟ್ನಲ್ಲಿ ಮಾಡಿ ಬಂಧುಗಳೇ. ಸಖತ್ತಾಗಿರುತ್ತೆ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.